ಇದ್ದಾರೆ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನ ಕೆಲವು ಭಾಗಗಳಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಸುರಕ್ಷತೆ ಪಕ್ಕದಲ್ಲಿ ಜನಸಾಮಾನ್ಯರು ಮತ್ತು ವಾಹನಗಳ ಸಂಚಾರದ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಸರ್ವಿಸ್ ರಸ್ತೆಗಳಲ್ಲಿ ವಾಹನಗಳು ನಿಲ್ಲದಂತೆ ಸೂಚನೆ ನೀಡಬೇಕು. ರಾತ್ರಿ ಹೋಟೆಲ್ಗಳು ನಿಗದಿತ ಸಮಯಕ್ಕೆ ಮುಚ್ಚಬೇಕು. ಹಳ್ಳಿಗಳಿಗೆ ಈಗಾಗಲೇ ಇರುವ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದು ಸೇರಿದಂತೆ ವಿವಿಧ ಸಮಸ್ಯೆ ಪರಿಹಾರಕ್ಕೆ ಇಲ್ಲಿನ ನಾಗರಿಕರು ಆಗ್ರಹಿಸಿದ್ದಾರೆ. ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದಾರೆ ಸ್ವಾಮಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಅದೇ ರೋಡ್ ನಲ್ಲಿ ಹೋಗ್ಬೇಕು. ಅಲ್ಲಿ ಗುರುಗಡೆಯಿಂದ ಬರೀ 3 ಕಿಲೋಮೀಟರ್ ದೂರದಲ್ಲಿ ಆ ಪ್ರಾಜೆಕ್ಟ್ ನಡೀತಾ ಇದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಮಂಗಳವಾರ ಸಂಜೆ ಪಟ್ಟಣದ ಲಯನ್ಸ್ ಹಾಲ್ ಆಯೋಜಿಸಲಾಗಿದ್ದ ರಸ್ತೆ ಸುರಕ್ಷತೆ ಸಭೆಯಲ್ಲಿ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಆರಂಭಿಸಿದ ನಂತರ ಕೆಲವು ಭಾಗಗಳಲ್ಲಿ ಅಪಘಾತಗಳು ಸಂಭವಿಸುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಸೇರಿದ ಸಾರ್ವಜನಿಕರ ಗಮನಕ್ಕೆ ಎಳೆಯಾಗಿ ಬಿಚ್ಚಿಟ್ಟರು. ಪೊಲೀಸ್ ಇಲಾಖೆಯಿಂದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಸಹಯೋಗದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೌಡಳ್ಳಿಗೆ ಹೋಗುವ ರಸ್ತೆಯನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರದು. 100 ವರ್ಷಗಳಿಂದ ಇಲ್ಲಿನ ನಕಾಶೆ ಕಂಡ ರಸ್ತೆಯಲ್ಲಿ ಜನರು ತಿರುಗಾಡುತ್ತಿದ್ದು, ಅದು ಅಲ್ಲದೆ ಕೌಡಳ್ಳಿ ಗ್ರಾಮವು 4000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು, ಈ ಗ್ರಾಮದಲ್ಲಿ ಜೆಎಸ್ಎಸ್ ಬಿಎಡ್ ಹಾಗೂ ಪಿಯು ಕಾಲೇಜ್, ರೋಟರಿ ಸಂಸ್ಥೆಯ ವಿಕಲಚೇತನ ಶಾಲೆ ಇದ್ದು, ಇಲ್ಲಿ ಪ್ರತಿನಿತ್ಯ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಾರೆ. ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ಬಂದ್ ಮಾಡಿದರೆ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಹಳ್ಳಿಗಳಿಗೆ, ಶಾಲೆಗಳಿಗೆ ಹೋಗಲು ಕೂಡಲೇ ಮೇಲ್ಸೇತುವೆ ನಿರ್ಮಾಣ ಮಾಡಲಿ ಎಂದು ಆಗ್ರಹಿಸಿದರು. ನಂತರ ಬಾಳುಪೇಟೆ, ಬಾಗೆ ಹಾಗೂ ಗುಳಗಾಳೆ ಗ್ರಾಮಗಳಿಗೆ ಸರ್ವಿಸ್ ರೋಡ್ ಮಾಡುವಂತೆ ಅಲ್ಲಿನ ಗ್ರಾಮಸ್ಥರು ಒತ್ತಾಯಿಸಿದರು. 2014ರಲ್ಲಿ ಡಿಪಿಆರ್ ಸರ್ವೆಯ ಕೇಂದ್ರ ಸರ್ಕಾರದ ಯೋಜನೆಯಂತೆ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಲಾಗುತ್ತಿದ್ದು, ಈಗ ಸಾರ್ವಜನಿಕರು ಹೇಳಿರುವ ರೀತಿಯಲ್ಲಿ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೆದ್ದಾರಿ ಇಂಜಿನಿಯರ್ ತಿಪ್ಪೇಸ್ವಾಮಿ ಹೇಳಿದ ಮಾತಿಗೆ ಸಭೆಯಲ್ಲಿ ಸ್ವಲ್ಪ ಕಾಲ ಗದ್ದಲ ಉಂಟಾಯಿತು. ನಂತರ ಮಧ್ಯ ಪ್ರವೇಶಿಸಿ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್ ಮಾತನಾಡಿ, ನಾವು ಕರೆದಿರುವ ಇಂದಿನ ಸಭೆ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕೂಡಿದ್ದು, ಸುರಕ್ಷತೆ ಫಲಕ ಹಾಕುವುದು ಸೇರಿದಂತೆ ಶೀಘ್ರದಲ್ಲಿ ಹೆದ್ದಾರಿಗೊಳಗಾಗಿರುವ ಗ್ರಾಮ ಪಂಚಾಯಿತಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಇರುವೆಡೆಯಲ್ಲಿ ಸ್ಥಳೀಯ ಸಲಹೆಯಂತೆ ಸುರಕ್ಷತೆ ಬಗ್ಗೆ ಅಗತ್ಯ ಕಾಮಗಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ರಾತ್ರಿ 11 ಗಂಟೆಗೆ ಹೆದ್ದಾರಿ ಬದಿಯಲ್ಲಿರುವ ಹೋಟೆಲ್ ಮುಚ್ಚಲಾಗುವುದು ಎಂದರು. ಈ ಸಂದರ್ಭದಲ್ಲಿ ವೃತ್ತ ಆರಕ್ಷಕ ನಿರೀಕ್ಷಕ ಜಗದೀಶ್, ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ತಿಪ್ಪಾರೆಡ್ಡಿ, ನಿರಂಜನ್, ವೆಂಕಟೇಶ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಭಿಯಂತರುಗಳಾದ ಗಿರೀಶ್ ಅಗರ್ವಾಲ್, ತಿಪ್ಪೇಸ್ವಾಮಿ, ಪ್ರಶಾಂತ್, ಗ್ರಾಮಗಳ ಮುಖಂಡರಾದ ಜೆಡಿಎಸ್ ಕಾರ್ಯಕರ್ತ ಸಾಬಾ ಭಾಸ್ಕರ್, ಕವನ್ಗೌಡ, ಉದ್ಯಮಿ ಸೀನಪ್ಪ ಆಳ್ವಾಲ್, ಲೋಹಿತ್ ಕೌಡಳ್ಳಿ, ಜೆಎಸ್ಎಸ್ ಅಧೀಕ್ಷಕ ಮಂಜುನಾಥ್, ಪತ್ರಕರ್ತರಾದ ಜಾನಕೆರೆ ಪರಮೇಶ್, ಜೈಬಿ ಮಂಜು, ರವಿಕುಮಾರ್, ಕಾಂತರಾಜ್ ಇತರರು ಇದ್ದರು. ನಮ್ಮ ಇಲ್ಲಿ ಆನೆ ಮಾಲ್ ಏನಿದೆ ಜಂಕ್ಷನ್ ಅಲ್ಲಿವರೆಗೆ ನಾವು ಇನ್ಸ್ಪೆಕ್ಷನ್ ಮಾಡಿದ್ವಿ. ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಏನೇನು ಮಾಡಬೇಕು ಅಂತಕ್ಕಂಥ ಇನ್ಸ್ಟ್ರಕ್ಷನ್ ಅವ್ರಿಗೆ ಕೊಟ್ಟಿದ್ದೀವಿ. ಅದನ್ನು ರೈಟಿಂಗಲ್ಲೂ ಕೂಡ ಕಳಿಸ್ತಾ ಇದ್ವಿ. ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವ್ರದ್ದು ಒಂದು ಗೈಡ್ಲೈನ್ಸ್ ಇದೆ ಸೇಫ್ಟಿಗೆ ಸಂಬಂಧಪಟ್ಟಂಗೆ. ಇಂಡಿಯನ್ ರೋಡ್ ಕಾಂಗ್ರೆಸ್ ನಿಯಮಾವಳಿಗಳ ಪ್ರಕಾರ ಸೇಫ್ಟಿಯನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಇಂಡಿಯನ್ ರೋಡ್ ಕಾಂಗ್ರೆಸ್ ಪ್ರಕಾರ ಸೇಫ್ಟಿ ನಿಯಮಗಳು ಏನೇನಿದಾವೆ ಅಂತಕ್ಕಂಥದ್ದನ್ನ ಈಗ ನಮ್ಮ ತಿಪ್ಪೇಸ್ವಾಮಿ ಹೇಳ್ತೀರಾ, ತಿಪ್ಪೇಸ್ವಾಮಿ ಹೇಳ್ತಾರೆ. ಫಸ್ಟ್ ಅದನ್ನು ಕೇಳ್ಕೊಳ್ಳೋಣ ನಾವು. ಈಗ ಯಾವುದೇ ನ್ಯಾಷನಲ್ ಹೈವೇ, ಅದು NH-75ಗೆ ಮಾತ್ರ ಅಲ್ಲ, ಭಾರತ ದೇಶದ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗೆ ಇರತಕ್ಕಂಥದ್ದು ಒಂದೇ ನಿಯಮ. ಅದು ರಾಷ್ಟ್ರೀಯ ಇಂಡಿಯನ್ ರೋಡ್ ಕಾಂಗ್ರೆಸ್ ನಿಯಮಾವಳಿಗಳ ಪ್ರಕಾರನೇ, ಆ ಸ್ಟ್ಯಾಂಡರ್ಡ್ ಪ್ರಕಾರನೇ ಅದನ್ನು ಮೇಂಟೈನ್ ಮಾಡಬೇಕು. ಆ ರೂಲ್ಸ್ ಪ್ರಕಾರನೇ ಮಾಡೋಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಅದನ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ಹೇಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಹೋಗಿ ಅಲ್ಲಿ ಅದನ್ನು ಬದಲಾವಣೆ ಮಾಡಿಕೊಂಡು ಚೇಂಜಸ್ನ ಮಾಡ್ಕೋಬೋದಾಗುತ್ತೆ. ಸ್ಥಳೀಯವಾಗಿ ನಾವಾಗಲಿ ಅಥವಾ ಗ್ರಾಮಸ್ಥರಾಗಲಿ ಅಥವಾ ಕಾಂಟ್ರಾಕ್ಟರ್ ಆಗಲಿ ಅಥವಾ SP ಆಗಲಿ ತೀರ್ಮಾನ ತಗೊಳ್ಳೋಕೆ ಬರೋದಿಲ್ಲ. ಸೊ ಅಂಥ ವಿಚಾರಗಳೇನಾದ್ರು ಇದ್ದರೆ ಅದನ್ನು ನಮ್ಮ ಕಡೆಯಿಂದ ನಾವು ಫೀಡ್ಬ್ಯಾಕ್ ತಗೊಂಡು ಅದನ್ನು ಏನು ಮಾಡಬಹುದು ಅದನ್ನು ನಾವು ಆ ಪ್ರಪೋಸಲ್ನ ಕಳಿಸ್ತಕ್ಕಂಥ ವ್ಯವಸ್ಥೆನ ಮಾಡೋಣ. ಈಗ ನ್ಯಾಷನಲ್ ರೋಡ್ ಕಾಂಗ್ರೆಸ್ ಸೇಫ್ಟಿ ಮೆಜರ್ಸ್ ಏನಿದೆ, ಸೇಫ್ಟಿ ರೂಲ್ಸ್ ಏನಿದೆ ಅದನ್ನು ಈಗ ತಮಗೆ ತಿಳಿಸ್ತಾರೆ.